ವೈರಿ, ಹಾಸು ನೀರಿಗೆ ವೈರಿ. ಮಾತು ಮಾತಿಗೆ ವೈರಿ, ಹಾಸು ನೀರಿಗೆ ವೈರಿ. ಪಾಪಿ ಜನರಿಗೆ ಗುರು ವಾಕ್ಯವೇ ವೈರಿ. ಇವತ್ತು ಮಾತಿಗೆ ಮಾತೇ ವೈರಿ ಅಂತ ಹೇಳಿದ್ರು. ಇದೇ ಮಾತು ಯಾಕೆ ಹೇಳಿದ್ರಿ? ಇದೇ ಮಾತು ಅಲ್ಲಿ ಕೈ ಹಚ್ಚಬಳ್ಳಿ ಹಿಂಗ್ ತುರುಡಿ ಅದು ಶಾಪ್ ಹೊಡಿತದ. ಅದಕ್ಕೆ ಅವ್ನ ಕೈ ಜಾಗರ್ಸಿ ಬಿಡದ ಹಿಂಗಂದಿ ನಿನ್ ನಿಶಾರ ಹಿಡಿತದ. ಇರ್ಲಿ ಇರ್ಲಿ ನೀನ್ ಕೊಡಿದ್ರ ಸಜ್ಜನ ಮನುಷ್ಯ ಸೋಮನ್ನಿದ್ರ ಮತ್ತೆ ಯಾರು ಹೆಣ್ಣು ಕೊಡೋದು ಬಿಟ್ಟಿಗಿಟ್ರಿ. ಇರ್ಲಿ ಯಾಕಪ್ಪ ಅಂದ್ರ ಈಗಾಗಲೇ ಪಾಲ್ತ ವಿಷಯ ಮಾತಾಡುವ ಅವಶ್ಯಕತೆ ಇಲ್ಲ. ಹೌದಿಲ್ಲ? ಯಾಕಪ್ಪ ಅಂದ್ರ ವಿಷಯ ನಡೆದದ, ಏನು ನಡೆದದ, ಏನ್ ಇಟ್ಟಾರ ಗುರುಗಳು ನಿಮ್ಗೆಲ್ಲಾ ದೈವಿಕ ಕೂಣಿರ್ತಕ್ಕಂಥ ಮಾತ. ಜಗತ್ತಿನೊಳಗೆ ದೇವರು ಶ್ರೇಷ್ಠ ಏನ ಗುರು ಶ್ರೇಷ್ಠ ವಾದ ನಡೆದದ. ಮಾಡ್ಕೊಂಡು ಹೆಂಡತಿ ಕಪ್ಪಿರ್ಬೇಕತ್ತ, ಜಗಳದಾಗ ಗಪ್ಪಿರ್ಬೇಕತ್ತ, ಊಟದೊಳಗ ತುಪ್ಪಿರ್ಬೇಕತ್ತ. ಕಪ್ಪೆ ಯಾಕಿರ್ಬೇಕು? ಹೆಂಡತಿ ಗಂಡಗ ಚಂದ ಇದ್ರು ಒಂದು ಚಿಂತಿ, ಚಂದ ಇರ್ಲಿಲ್ಲ ಅಂದ್ರೆ ಒಂದು ಚಿಂತಿ. ಏಯ್ ನನ್ನ ಮಗನಿಗೆ ಕೊಡ್ಲಿಕ್ಕಿದ್ದೀನಿ ಹಸರು ಕಲರ್ ಹುಡುಗಿನ ಲಗ್ನ ಹಾಕೊಂಡ್ರಿ. ಹಸರು ಕಲರ್ ಹಸರು ಕಲರ್ ಇರ್ಬೇಕ ಹಿಂಗಂದಿ. ಇರ್ಲಿ ಕೆಲವೊಮ್ಮೆ ಜಾನಪದ ಬೀಳ್ಲಿಕ್ಕಿದ್ರ ಅವ್ರಲ್ಲ ಇನ್ನ ಮುಂದೆ ಹೇಳ್ತೀನಿ ಆ ಮಾತ. ಜಾನಪದ ಬಿಡೋದ್ ನೀನು ಬೀಳತಿರ್ಬೇಕು ಅವಶ್ಯ. ಹೌದೇನ್? ಹೋಗ್ಬೋದು. ಇರ್ಲಿ ವಿಷಯ ಪಾಲ್ತ ಮಾತಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋನು. ಆಚೆ ಕಡೆ ಸರಜೋಡೆ ಕಲಾವಿದರು ಅವನ ಮಾಸ್ತರಾಗಿರ್ತಕ್ಕಂಥ ವಿಷಯ ಹಿಡ್ಕೊಂಡಾರ. ಏನ್ ಹಿಡ್ಕೊಂಡ್ರು? ಜಗತ್ತಿನೊಳಗೆ ದೇವರನ್ನೇ ಗುರುನೇ ಶ್ರೇಷ್ಠ, ಗುರುನೇ ಶ್ರೇಷ್ಠ. ಮಾನವ ಜನ್ಮಕ್ಕೆ ಮುಕ್ತಿ ಸಿಗಬೇಕಾರ ಗುರುನೇ ಬೇಕು ಅನ್ನುವಂತ ಮಾತನ್ನ ಹೇಳಿದ್ರು ಅವರು. ವೀರಪ್ಪ ದೇವರಾಗಿ ಮೆರಿಬೇಕಾದ್ರೆ ಹಿಂದ ಗುರುವದಾನ. ರೇವಣ ಸಿದ್ಧ ಮಾಲಿಂಗರೇ ದೇವರಾಗಿ ಬೆರಿಬೇಕಾದ್ರೆ ಹಿಂದ ವೀರಪ್ಪ ದೇವ ಗುರುದಾನ. ಹಿಂಗತ್ತೆ ಒಂದೊಂದು ಉದಾಹರಣೆಗಳನ್ನ ಕೊಟ್ಟುಕೊಂಡು ಹೇಳಿ ಜಗತ್ತಿನೊಳಗ ಗುರು ಇರ್ಲಾರ್ದೆ ಯಾರ ಮುಕ್ತಿ ಮಂದಿರ ಮುಟ್ಟಾರ ಹೇಳ್ರಿ ಅಂತೇಳಿ ಮಾತನ್ನ ಹೇಳಿದ್ರು. ಒಬ್ರ ಅಲ್ರಿ ಗುರುಗಳ, ಒಬ್ರ ಅಲ್ಲ. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಭಿಜ 21 ಲಕ್ಷ, 83,99,999 ಯವನಿಯನ್ನು ತಿರುಗಿ ಹುಟ್ಟಿ ಬಂದು ನಾವು ನೀವು ಮಾನವ ಜನ್ಮಕ್ಕೆ ಬಂದಿದೀವಿ. ನಾವು ನೀವೆಲ್ಲರೂ ಹುಟ್ಟಿ ಬರ್ಬೇಕಾದ್ರೆ ಪ್ರಥಮವಾಗಿ ಆ ದೇವ್ರ ಕಾರಣದನ ಬಂಧುಗಳೇ, ಆ ದೇವ್ರ ಕಾರಣದನ. ದಿವಸ ಅಕ್ಕಾಗ ಹಾಡಿಕೆ ಹೇಳಬೇಕು ತೆರಿಗಿಲಿ ಪರ್ಕ್ ಆಗೈತೆ ನೋಡತನ್ನ. ಯಾಕೋ ನಾವು ನೀವು ಅಕ್ಕಾರು ಮುತ್ಯ ಹುಟ್ಟಿ ಬರ್ಬೇಕಾದ್ರೆ ದೇವ್ರ ಕಾರಣ ಇಲ್ಲದಾಗೆ. ಮತ್ ಯಾರ ಕಾರಣದ? ಅವ್ವ ನಮ್ಮಪ್ಪ. ಯಾಕಂತೀರಿ? ಇದಿನ್ನ ಹಸಿಯಾಗನ ಐತ್ರಿ. ಇದನ್ನ ಅಲ್ಲಿ ಇನ್ನ ಬಿಟ್ಟೆ ಬಂದಿಲ್ಲ, ಹಾಸಿಗೆ ಬಿಟ್ಟೆ ಹೊರಗೆ ಬಂದಿಲ್ಲ. ನಾವು ನೀವು ಹುಟ್ಟಿ ಬರ್ಬೇಕಾದ್ರೆ ಯಾರ ಕಾರಣ ಅವರ ಅವ್ವ ಅಪ್ಪ ಬೇಕಲ್ರಿ? ಅವ್ರು ಹೂನ್ ಅಂತಾರ. ಯಾವಾಗ ಹೇಳ್ತೀನಿ ನೀವು ಅವನ್ ಪಾರ್ಟಿ ಇಟ್ಟಿಲ್ಲ, ನಿಮ್ಗೂ ಹೇಳ್ತೀನಿ. ನಿಮ್ಮವ್ವ ನಿಮ್ಮಪ್ಪ ಹುಟ್ಟಬೇಕಾರೆ ಯಾರ ಕಾರಣ? ನಮ್ ಗ್ರ್ಯಾಂಡ್ ಮಾ ಗ್ರ್ಯಾಂಡ್ ಪಾ. ಕನ್ನಡ ಹೇಳಮ್ಮ. ನಮ್ಮ ಅಜ್ಜ ನಮ್ಮ ಆಯಿ. ಅಜ್ಜ ಹುಟ್ಟಬೇಕಾರೆ ಯಾರ ಕಾರಣ? ಅವ್ರಪ್ಪ ಅವ್ರವ್ವ. ಹಿಂಗದಿ. ಹೌದು. ಅಂದ್ರೆ ನಿನ್ನ ವಿಚಾರ ಏನ? ಹೊಟ್ಟೆ ನಮ್ಮ ಕಾಂದಾನೇ ಅವ್ವ ಅಪ್ಪನಿಂದ ಹುಟ್ಟಿ ಬಂದದ. ನಿಮ್ಮ ದೇವ್ರದೇನೋ ಇಲ್ಲಿ ಕಾರಣ ಇಲ್ಲ, ನಿಮ್ಮ ದೇವ್ರ ಕೊಳೆಮೂ ಇಲ್ಲ ಅಂತ ನಿನ್ನ ವಿಚಾರ. ತಮ್ಮ ನಿನ್ನ ಮದುವೆ ಆಗಿರ್ಬೇಕು. ಮದುವೆ ಆದ್ರೆ ಮಕ್ಕಳ ಎಟ್ಟಾಗ್ಯಾವ? 2 ಎತ್ ನೋಡ್ರಿ. 2 ಹೆಂಗೋ? ಒಂದ್ ಹೆಣ್ಣ ಒಂದ್ ಗಂಡ್ರಿ. ಅದು ಇನ್ನೊಂದು ಒಂದ್ ಹಟ್ಟಿದಾನ್ರಿ. ಅದು ಅರ್ಧ ಇದು ಪುರ 3 ಕರೆಯೋದು ನಿಂದು ಮಾತ. ಅರ್ಧ ಬಿಟ್ಬಿಡು. ಅರ್ಧ ಬಿಡ್ಬೇಡ್ರಿ, ನನ್ ಪ್ರಾಪರ್ಟಿ ಹಿಂಗ ಇನ್ನು ಹೊರಗೆ ಬಂದಿಲ್ಲ. ಹೊರಗೆ ಬಂದ ಮೇಲೆ ನಮ್ದು ನಿಂದ ಈಗ ಒಳಗದ ಇರ್ಲಿ ಅಲ್ಲೇ ಇಡನು. ಈಗ ಯಾರ ಮಕ್ಕಳದಲ್ಲ ಹೆಣ್ಣು ಹುಡುಗಿ ನೋಡಕ್ ಹೆಂಗೈತಿ, ಗಂಡು ಹುಡುಗಿ ನೋಡಕ್ ಹೆಂಗೈತಿ? ಗಂಡು ಹುಡುಗ ಅಂತರ್ನು ದರ್ಶನ ಗತಿ ಅದನ್ರಿಪ್ಪ. ದರ್ಶನ ಗತಿ. ಹೆಣ್ಣು ಹುಡುಗಿ ಅಂತರ್ನು ಐಶ್ವರ್ಯ ರೈ ಅದಾಳ್ರಿಪ್ಪ. ಮತ್ತ ಹೆಂಗ ಐಶ್ವರ್ಯ ಹೆಂಗ ಕಾಣ್ತಾಳಕಿ? ಐಶ್ವರ್ಯ ನೋಡಾಕಂದ್ರು ಲಿಟ್ಟು ಡಿಟ್ ಕಸಿಂದ ಐಶ್ವರ್ಯ ರೈನ್ ಮೊಮ್ಮಗಳ ಗತೆ ಕಾಣ್ತಾಳ. ಮತ್ತ ಗಂಡು ಹುಡುಗ ಸ್ವಲ್ಪ ದರ್ಶನ ಗತಿ ಅದನ್ರಿ. ಸ್ವಲ್ಪ ಇಂಡಿಕೇಟರ್ ಒಂಕ ಐತ್ರಿ.
ಇಂಡಿಕೇಟರ್ ಅಂದ್ರೆ ಇಂಡಿಕೇಟರ್ ಅಂದ್ರೆ ಕಾರ್ ಹೊಂಕ್ ಐತ್ರಿ ಕಾಲು ಅಂಕದ ಅದಕ್ಕೆ ಇಂಡಿಕೇಟರ್ ಐತಿ ನಾವು ಇಂಡಿಕೇಟರ್ ನಮ್ಮ ಉತ್ತರ ಕರ್ನಾಟಕ ಭಾಷೆ ಅಲ್ಲ ಹಿಂಗ ಅಂದ್ರ ಸೇಮ್ ಗೌನ್ ಮಾತು ಹೇಳ್ತೀನಿ ಹೇಳ್ರಿಪ್ಪ ಹೆಚ್ಚು ಮಾತಾಡುದಿಲ್ಲ ಹೆಣ್ಣು ಹುಡುಗಿ ತೇಟ ಐಶ್ವರ್ಯ ರೈ ಕಣ್ಣಂಗ್ ಕಾಣ್ತಾಳ ಕಣ್ಣ ಕೈಯ ಕಾಲ ಮೂಗ ಎಲ್ಲಾ ಸದೃಢದವ ಬರೋಬ್ಬರ ಐತ್ರಿಪ್ಪ ಗಂಡು ಹುಡುಗು ಕಣ್ಣ ಎಲ್ಲಾ ಚಂದ ಐತಿ ಕೈಯು ಚಂದದವ ದೇಹನು ಸದೃಢವಾಗ್ಯದ ಐತ್ರಿಪ್ಪ ಆದ್ರ ಕಾಲು ಸ್ವಲ್ಪ ಏನೈತಿ ಇಂಡಿಕೇಟರ್ ಐತಿವ ಬಳೆ ಬಳೆ ಒತ್ತಿ ಕೇಳ್ಬೇಡಿ ಮನಸ್ಸಿಗೆ ನೋವು ಆಕತ್ತಿ ಕಾಲು ಸ್ವಲ್ಪ ಕುಂಟದ ಒಂದು ಮಾತು ಕೇಳ್ತೀನಿ ಕೇಳಿಲ್ಲ 108 ಕೇಳ್ರಿ ಹೌದಿಲ್ಲ ಹೌದು ಹೆಣ್ಣು ಹುಡುಗಿನ ಕೈಯ ಕಾಲ ಕಣ್ಣ ಮೂಗ ಹೆಂಗ ಸದೃಢವಾಗಿ ಹಿಡಿದಿಲ್ಲ ಯಾವ ಎನಕ ಮಟ್ಟ ಹೇಳಿರಲಿ ಒಂದು ಪಾರ್ಟಿನಿ ಹೌದಿಲ್ಲ ಇನ್ನ ಬಂಗಾರ ತಗೊಂಡ್ಬಿಟ್ಟ ಅದು ನಮ್ಮ ಪಾರ್ಟಿನೇ ಕೇಳಿ ಹೇಳ್ತೀನಿ ಹೇಳಿ ಅವನೇ ಹೆಣ್ಣು ಹುಡುಗಿ ಕೈಯ ಕಾಲ ಕಣ್ಣ ಮೂಗ ಹೆಂಗ ಸದೃಢವಾಗಿದಲ್ಲ ಗಂಡ ಹುಡುಗನು ಹಂಗೆ ಕೈಯ ಕಾಲು ಹಂಗೆ ತಿದ್ದಬೇಕಾಗಿತ್ತು ಬೆಳತನ ಗಂಡ ಐತಿ ಯಾಕೆ ಕೊಂತ ಹೊಡೆದ್ರಿ ದುಷ್ಟ 3 ತಿಂಗಳು ಇಬ್ರು ಗಂಡ ಐತಿ ಹಗಲೇನಾಗಿಲ್ಲ ರಾತ್ರಿ ಅನ್ನಂಗಿಲ್ಲ ದಿನ ಅನ್ನಂಗಿಲ್ಲ ಟೈಮ್ ಅನ್ನಂಗಿಲ್ಲ ತೀಕಿ ಕಶನ್ ನಮ್ಮ ಕೈ ಸೊಂಗು ಇಂಡಿಕೇಟರ್ ಅಂತೂ ಸೇದಾಗ್ಲಿಲ್ಲ ಯಾಕ ಆ ದೇವ್ರಿಗೆ ಗೊತ್ತಲ್ಲ ಗೊತ್ತಿಲ್ರಿ ಯಾರಿಗೆ ಗೊತ್ತು ಅನ್ಬೇಕಂದ್ರೆ ನೀವು ಬೋರ್ದಾಗ ನಂಡಿ ಹೇಳ್ತಾನೋ ದೇವ್ರನ್ನ ಬಿಟ್ಟು ಕಿಶನ್ ನೀವು ಹಿಂಗಂದಿ ಅದ ಯಾಕಂದ್ರ ನಾವು ನೀವೆಲ್ಲ ಹುಟ್ಟಿ ಬರ್ಬೇಕಾದ್ರ ಭಗವಂತ ಕಾರಣದನ ನಿಮ್ಮ ಗುರು ಹುಟ್ಟಬೇಕಾರ ಭಗವಂತ ಕಾರಣದನ ಜಗತ್ ಗುರು ರೇವಣಿಸಿ ತನಿಸ್ಕೊಂಡು ಮರ್ತಕ್ಕೆ ಹುಟ್ಟಿ ಬಂದಕರೆ ಹುಟ್ಟಿ ಬರ್ಬೇಕಾರ ಹಿಂದ ನನ್ನಪ್ಪ ಪರಮಾತ್ಮ ಕಾರಣದನ ನಿನ್ನ ಗುರು ಹುಟ್ಟಬೇಕಾರ ನಮ್ಮಪ್ಪ ದೇವರನೇ ಕಾರಣದನ ದೇವ್ರ ಕಾರಣ ನೀವೆಲ್ಲರೂ ಹುಟ್ಟಬೇಕಾರ ದೇವ್ರೇ ಕಾರಣ ಹೌದಿಲ್ಲ ಯಾಕಪ್ಪ ಅಂದ್ರ ಜಗತ್ತಿನೊಳಗ ದೇವರ ಅನುಗ್ರಹ ಮನುಷ್ಯನಾಗಿ ಹುಟ್ಟಿ ಬಂದ ಮ್ಯಾಲ ದೇವರ ಅನುಗ್ರಹ ಇರ್ಬೇಕು ನಮಗ ಭಗವಂತನ ದಯಾ ಕರುಣೆ ಎಲ್ಲ ಇತ್ತಪ್ಪ ಅಂದ್ರ ಒಂದು ಮಾತು ಹೇಳ್ತೀನಿ ನಮಗೆಲ್ಲ ಇವತ್ತು ಪಾಪ ಮಾಡ ಪುಣ್ಯ ಮಾಡ ಇವತ್ತು ಒಂದಿನ ನನ್ನಪ್ಪ ಕೋಳಿಗುಡ್ಡ ಗ್ರಾಮದಾಗ ಮುತ್ಯ ಮಾಳಿಂಗಯ್ಯನ ಪೌಳಿ ಒಳಗೆ ನೀವು ಭಕ್ತಿಯಿಂದ ಕುಂತು ಕೇಳಿದ್ದೆ ಐತಪ್ಪ ಅಂದ್ರ ಆ ದೇವರ ಮ್ಯಾಲ ನಿಮಗ ನಂಬಿಕೆ ಭಕ್ತಿ ಇದ್ದಿದ್ದೇ ಖರೆ ಐತಪ್ಪ ಅಂದ್ರ ಮ್ಯಾಲದ ಸ್ವರ್ಗದಲ್ಲಿ ಕಟ್ಟಿಟ್ಟ ಬುತ್ತಿ ಅಂತ ಯಾಕೋ ಕೆಳಗ ಕೂತ ಭಕ್ತಿ ಮಾಡಿದ್ರೆ ಮ್ಯಾಗ ಕೂತಿರ್ತಕ್ಕಂಥ ಭಗವಂತಗೆ ಹೆಂಗ ಮುಟ್ತೇವ ನನ್ನ ತಾಯಿ ಅಂದ್ರೆ ನಿನ್ನ ವಿಚಾರ ಫೋನ್ ಐತೋ ಫೋನ್ ಪೇ ಐತೋ ಮೆಸೇಜ್ ಮಾಡ್ಬೇಕು ವಾಟ್ಸ್ಆಪ್ ಮಾಡ್ಬೇಕು ಇನ್ಸ್ಟಾಗ್ರಾಮ್ ಕೇಳು ಮೊದಲು ಏನ್ ಮಾಡ್ಬೇಕ ನಿನ್ನ ಇವನ್ ವಿಚಾರ ಏನು ಗೊತ್ತನ್ರಿ ಕೆಳಗ ಕುಂತು ಒಳ್ಳೇದು ಮಾಡಿದ ಏನು ಕೆಟ್ಟದ ಮಾಡಿದ ಏನು ಕೊಲೆ ಸುಲಿಗೆ ದರೋಡೆ ಅನ್ಯಾಯ ಅಧರ್ಮ ಅತ್ಯಾಚಾರ ಮಾಡಿದ ಸತತವಾಗಿ ನೀ ಗುರುನಾಮ ಸ್ಮರಣೆ ಮಾಡಿದ ಅನ್ನೋದು ಭಗವಂತಗೆ ಹೆಂಗ ಗೊತ್ತಾಗ್ತೈತಿ ನಾವದೀವಿ ಕೆಳಗದೀವಿ ದೇವರದನ ಮ್ಯಾಲದನ ಅವ್ನು ಹೆಂಗ ಗೊತ್ತಾಗ್ತೈತಿ ಅನ್ನೋ ಪ್ರಶ್ನೆ ನಿಂದದತ್ತಮ್ಮ ಒಂದು ಮಾತು ಹೇಳ್ತೀನಿ ಹೊಲ ಇರ್ಬೇಕಲ್ಲ 4 ಎಕರೆ ಎರಡೇ ಉಳದವ 2 ಎಕರೆ ಹೊಲದೊಳಗ ನಡು ಸೀಮೆಯೊಳಗ ಒಂದು 10 ತೆಂಗಿನ ಗಿಡ ಹಚ್ಚಿದಿ ಗಿಡ 10 ತೆಂಗಿನ ಗಿಡ ಹಚ್ಚಿದಿ ತೆಂಗಿನ ಗಿಡ ಸಣ್ಣ ಇತ್ತಂತ ಸಂದರ್ಭದಲ್ಲಿ ಬಂಧುಗಳೇ ಅಗತ್ಯ ಮಾಡಿ ನೀರು ಹಾಕಿ ತೆಂಗಿನ ಗಿಡ ಬೆಳೆಸಿದಿ ಬೆಳೆದು ನೀರು ಕೊಟ್ಟದ ಎಳ್ನೀರು ಕೊಟ್ಟದ ಸಿಹಿ ನೀರು ಕೊಟ್ಟದ ಹೌದಿಲ್ಲ ನೀ ಎಂತ ನೀರು ಹಾಕಿದಿ ಕಲಕ್ ನೀರ ಬಾವಿ ನೀರ ಮೋಟರ್ ನೀರ ಎಲ್ಲಾ ನೀರು ಹಾಕಿದಿವ ನೀ ಉಪ್ಪು ನೀರ ಹಾಕು ಬಾವಿ ನೀರ ಹಾಕು ಕೆರೆ ನೀರ ಹಾಕು ಕೊಳಚಿ ನೀರ ಹಾಕು ಯಾವ್ದಾರ ಹಾಕು ನೀ ಎಂತ ನೀರು ಹಾಕಿರು ಕೂಡ ನೀ ನೀರು ಎಲ್ಲಿ ಹಾಕಿದಿ ಬಡ್ಡಿಗೆ ಕೆಳಗೆ ಹಾಕಿದಿ ಕೆಳಗೆ ನೀರು ಹಾಕಿದಿ ಕರೆ ತೆಂಗಿನ ಗಿಡ ಏನು ಮಗ್ಯದ ಬಂಧುಗಳೇ ಮ್ಯಾಲ ಅಮೃತದ ನೀರು ಕೊಟ್ಟದ ಮ್ಯಾಲ ಅಮೃತದ ನೀರು ಕೊಟ್ಟದ ಹೌದ್ರಿಪ್ಪ ಅಕ್ಕರ ಇಲ್ಲಿ ತರಬ್ರು ನೀವು ಗಾಡಿ ಅವ್ರಿಗೆ ಗೊತ್ತಾಗಿ ನಿನಗೆ ಗೊತ್ತಾಗಿಲ್ಲ ತೆಂಗಿನ ಗಿಡದಾಗ ಸಿಹಿ ನೀರು ಬಿಡ್ತದ್ರಿಪ್ಪ ಎಲ್ಲದಕ್ಕೂ ಸಿಹಿ ನೀರು ಬಿಡ್ತದ ಮಾವಿನ ಗಿಡದಾಗ ಮಾವಿನಕಾಯಿ ಬಿಡ್ತದ್ರಿಪ್ಪ ಕೇಳಿ ಹೇಳ್ತೀನಿ ಸಿಂಧಿ ಗಿಡದಾಗ ಯಾಕ ಸಿಂಧಿ ಸರಿ ಸಿಗ್ಬೇಕ್ರಿ ಚಲೋ ಸಿಗ್ಬೇಕ್ರ ಅಲ್ಲಿ ಅಮೃತ ನೀರು ಸಿಗ್ಬೇಕಲ್ರಿ ಅಮೃತ ಸಿಗ್ಬೇಕು ಯಾಕ ಸಿಗದತ್ರಿ ಅದರ ಸೃಷ್ಟಿ ಬ್ಯಾರೆ ಅದ ಹೌದಿಲ್ಲ ಯಾಕಂದ್ರೆ ಭಗವಂತ ಒಂದೊಂದ ಅನುಗುಣವಾಗಿ ಇಟ್ಟನ ಗುಣಕ್ಕೆ ತಕ್ಕಂತೆ ಇಟ್ಟನವ ಅಲ್ಲಿ ಸಿಹಿ ನೀರು ಬಿಡ್ಬೇಕಲ್ರಿ ಅದ ಇಲ್ಲಿ ಮೊದಲು ಹೇಳ್ತೀನಿ ಕೇಳು ಕೆಳಗೆ ಬಡ್ಡಿಗೆ ನೀರು ಹಾಕಿರ ಮ್ಯಾಲ ಅಮೃತದ ನೀರು ಹೆಂಗ ಕೊಟ್ಟದಲ್ಲ ಹೌದಿಲ್ಲ ಅದರಂತೆ ಕೆಳಗೆ ಕುಂತ ನಾವು ಭಕ್ತಿ ಮಾಡ ಮ್ಯಾಲ ಕುಂತ ಭಗವಂತ ಅದಕ್ಕಾಗಿ
ಸಲುವಾಗಿ ನೀ ಯಾಕೆ ನೀ ಏನ್ ಕೇಳಿದಿ? ಮಾವಿನ ಗಿಡದಾಗ ಅಮೃತನ ಕೆಳಗೆ ನೀರೇ ಹಾಕಿದೀವಿ, ಅಮೃತ ಕೊಡಬೇಕಲ್ಲ. ಇದೆಲ್ಲ ಭಗವಂತನ ಸೃಷ್ಟಿ ಅದ, ಇದು ಭಗವಂತನ ಸೃಷ್ಟಿ ಅದ. ತೆಂಗಿನಕಾಯಿ ಒಳಗ ಸೀನೀರಿಟ್ಟ, ಮೆಣಸಿನಕಾಯಿ ಒಳಗ ಖಾರಿಟ್ಟ, ಹಾಗಲಕಾಯಿ ಒಳಗ ಕಹಿ ಇಟ್ಟ, ಹೌದಿಲ್ಲ? ಮಾವಿನಕಾಯಿ ಒಳಗ ಹುಳಿ ಇಟ್ಟ, ಹುಂಚಿಕಾಯಿ ಒಳಗ ಹುಳಿ ಇಟ್ಟ, ಇದೆಲ್ಲ ಕಬ್ಬಿನೊಳಗ ಸಿಹಿ ತುಂಬಿದ. ಇದೆಲ್ಲ ಯಾರ ಆಟದ? ನಿಮ್ಮ ಗುರುವಿಂದ ಆಟ, ನನ್ನ ಇನ್ನು ನನ್ನ ದೇವರ ಆಟದ ಇದು. ಹೌದಿಲ್ಲ? ನಾ 2 ಎಕರೆ ಹೊಲದೊಳಗ 1 ಎಕರೆದಾಗ ಏನ್ ಮಾಡಿದಿ? ಹಾಗಲಕಾಯಿ ಹಚ್ಚಿದಿ. 1 ಎಕರೆದೊಳಗ ಮೆಣಸಿನ ಗಿಡ ಹಚ್ಚಿದಿ. ನಡು ಒಂದೇ ಒಂದು ಬಾವಿ ತೊಡಿದಿ. ಆ ಬಾವಿ ನೀರದ ಬಾವಿ ಒಂದೇ ಬಾವಿ ನೀರ, ಒಂದೇ ಬಾವಿ ನೀರ ಹಾಗಲಕಾಯಿ ನೀರು ಏನ್ ಹಚ್ಚಿದ್ರ ಅದಕ್ಕೂ ಒಂದೇ ಅದೇ ಬಾವಿ ನೀರು ಹಚ್ಚಿದಿ. ಮತ್ತ ಅಲ್ಲಿ ಏನ್ ಹಾಕಿದಿ? ಮೆಣಸಿನಕಾಯಿ ಏನ್ ಹಾಕಿದ್ರ ಅಲ್ಲೂ ಕೂಡ ಅದೇ ಬಾವಿ ನೀರು ಹಾಕಿದಿ. ಬಾವಿ ನೀರು ಒಂದೇ, ಆದ್ರೆ ಇಲ್ಯಾಕ ಖಾರ ಕೊಡ್ತಿ, ಇಲ್ಯಾಕ ಕಹಿ ಕೊಡ್ತಿ? ಹೌದಿಲ್ರಿ? ಹಾಗಲಕಾಯಿ ಯಾಕೆ ಕಹಿ ಕೊಡ್ತಿ? ನೀರು ಒಂದೇ ಹಾಕಿದಿಲ್ಲ, ಮತ್ತೆ ಮೆಣಸಿನಕಾಯಿ ಯಾಕೆ ಖಾರ ಕೊಡ್ತಿ? ಇದು ಯಾರ ಆಟ? ದೇವರ ಆಟ. ಇದೆಲ್ಲ ದೇವರ ಆಟ. ಅದಕ್ಕೆ ಯಾಕಂದ್ರ ನಮ್ಮ ದೇವರಂದ್ರೆ ಹೆಂಗ ಗೊತ್ತನ? ನಮ್ಮ ದೇವರ ಮನೆಯೊಳಗಿರುವಂತ ಮಾಲಕ ನಮ್ಮ ದೇವರ ಗುರು. ಹೆಂಗ್ರಿಪ್ಪ? ನಿಮ್ಮ ಗುರು ಅಂಗಳದಾಗ ಆಡುವಂತ ಬಾಲಕ ನಿಮ್ಮ ಗುರು. ಸಣ್ಣ ಪುಟ್ಟ ಮಗು ಇದ್ದಂಗ ನಿಮ್ಮ ಗುರು ಪುಟ್ಟ ಮಗು ಇದ್ದಂಗ. ಇವತ್ತು ಏನಾರು ನಮಗೊಂದು ಸಾಮಾನು ಬೇಕಾದ್ರೆ ನೆರಮಣ್ಣವ್ರಿಗೆ ಕೇಳ್ತೀವಿ ನಾವು. ನೆರಮಣಿ ಮನಿ ಹೋಗ್ಬೇಕಾದ್ರೆ ಅಂಗಳದಾಗ ಆಡುವಂತ ಬಾಲಕನ ಕೇಳ್ತೇವೆ, ನಮ್ಮ ಮನೆಯೊಳಗಿರುವಂತ ಮಾಲಕನ ಕೇಳ್ತೀವ್ರ? ಹೌದಿಲ್ಲ? ಅದಕ್ಕ ದೇವರ ಮನೆ ಒಳಗಿರುವಂತ ಮಾಲಕ. ಅದಕ್ಕಾಗಿ ಆ ಗುರು ಆಗಿರ್ತಕ್ಕಂಥ ಅಂಗಳದಾಗ ಆಡುವಂತ ಬಾಲಕ. ಸೂತ್ರಧಾರಿ ಪಾತ್ರಧಾರಿಗಳ ನಾವು ಮದ್ವೆ ಅಟ್ಟೆ ಆಡ್ಬೇಕು. ಅದಕ್ಕಾಗಿ ಜಗತ್ತಿನೊಳಗ ದೇವರ ಯಾಕಪ್ಪ ಅಂದ್ರ ದೇವರ ಅನುಗ್ರಹ ಇರ್ಲಿಕ್ಕಂದ್ರೆ ಜೀವನ ಸಾಗೋದು ಬಂಧುಗಳೇ, ಜೀವನ ಸಾಗುವುದಿಲ್ಲ. 10 ಲಕ್ಷ ರೂಪಾಯಿ ಕೊಟ್ಟು ಕಾರ ಗಾಡಿ ತಗೊಂಡಿವಿ, 10 ಲಕ್ಷ ರೂಪಾಯಿ ಕೊಟ್ಟು ಕಾರ ಗಾಡಿ ತಗೊಂಡಿವಿ. ಕರೆ 10 ರೂಪಾಯಿ ಕೊಟ್ಟು ಹವಾ ಹಾಕ್ಲಿಕ್ಕಂದ್ರೆ ಕಾರ ಗಾಡಿ ಮುಂದೆ ಹೋಗುದಿಲ್ಲ, ಕಾರ ಗಾಡಿ ಮುಂದೆ ಹೋಗುದಿಲ್ಲ. ಅದರಂತೆ ನಮ್ಮ ಜೀವನಕ್ಕೆ ಭಗವಂತನ ಅನುಗ್ರಹ ಇರಲಾರ್ದ್ರೆ ಜೀವನ ಸಾಗೋದು ಬಂಧುಗಳ ಜೀವನ. ಕೌರವರು 101 ಮಂದಿ ಇದಾರ, ಪಾಂಡವರು 5 ಜನ ಇದಾರ. ಪಾಂಡವರ ಪಕ್ಷಪಾತ ಯಾರ ಕೃಷ್ಣ ವಹಿಸಿದ? ಕೌರವರೊಳಗ 3 ಮಂದಿ ಗುರುಗಳು ಇದ್ರು. ನಿಮಗೆಲ್ಲಾ ಗೊತ್ತಿರ್ತಕ್ಕಂಥ ಮಾತ. ದ್ರೋಣಾಚಾರ್ಯ, ಕೃಪಾಚಾರ್ಯ, ಭೀಷ್ಮಾಚಾರ್ಯ 3 ಮಂದಿ ಗುರುಗಳು. 3 ಮಂದಿ ಗುರುಗಳು, 1 ಅಲ್ಲ 2 ಅಲ್ಲ 3 ಮಂದಿ ಇದ್ರಿ. 101 ಮಂದಿ ಕೌರವರು ಇದ್ರಿ. ಪಂಚ ಪಾಂಡವರ ತಲೆಯನ್ನು ಎಲ್ಲಿ ಹೋಗಿತ್ತು ನಿನ್ನ ಗುರುವಿನ ಶಕ್ತಿ? ಎಲ್ಲಿ ಹೋಗಿತ್ತು? ಬರ್ಬೇಕಿತ್ತು. 1 ಅಲ್ಲ 2 ಅಲ್ಲ 3 ಮಂದಿ ಗುರುವಿನ ಶಕ್ತಿ ಎಲ್ಲಿ ಹೋಗಿತ್ತು? ಹೌದಿಲ್ಲ? ಅದಕ್ಕಾಗಿ ಕುರುಕ್ಷೇತ್ರ ಯುದ್ಧದೊಳಗೆ 18 ದಿನ ಯುದ್ಧ ಗೆಲ್ಲಬೇಕಾದ್ರ ನಮ್ಮಪ್ಪ ಶ್ರೀಕೃಷ್ಣ ಪರಮಾತ್ಮನೇ ಕಾರಣ. ಪರಮಾತ್ಮನೇ ಕಾರಣ. ಲಾಸ್ಟ್ ಬಹಳ ಮಾತುಗಳು ಬಂಧುಗಳ ವಿಷಯ ಬಿಡಿಸ್ಬೇಕಾದ್ರೆ ಬಹಳ ಅದ. ದೇವ್ರು ಹೇಳಿದವ್ರು ಗುರುಗಳ ಜಗತ್ತಿನಾಗ ಮುಕ್ತಿ ಮಂದಿರ ಗುರು ಇರ್ಲಾರ್ದೆ ಹುಟ್ಟಿದವ್ರು ಯಾರದಾರೋ? ಗುರು ಇರ್ಲಾರ್ದೆ ಮುಕ್ತಿ ಮಂದಿರ ಮುಟ್ಟಿದವ್ರು ಯಾರದಾರೋ? ಹಳೆದ ಗುರುಗಳು ನೀವು ಕೇಳುವಂತ ಮಾತ. ಜಗತ್ತಿನೊಳಗ ಗುರು ಇರ್ಲಾರ್ದೆ ಮುಕ್ತಿ ಮಂದಿರ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕಿನೊಳಗ ಲಡ್ಡು ಮುತ್ಯ ಗುರು ಇರ್ಲಾರ್ದೆ ಜಗತ್ತಿನೊಳಗ ದೇವರಾಗಿ ಮೆರೆದಾನ. ಲಡ್ಡು ಮುತ್ತೆಗೆ ಆ ಗುರುದನ ಹೌದಿಲ್ಲ? ಗುರು ಇಲ್ಲ, ಅವ್ ಯಾರೋ ಗುರು ಇಲ್ಲ. ಬುದ್ಧ ಬೋಧಿ ವೃಕ್ಷದ ಮರದ ಕೆಳಗಡೆ ಕುಂತ 12 ವರ್ಷ ತಪ ಮಾಡಿದ್ರೆ ಹೌದಿಲ್ಲ? ಅವಾಗ ಜ್ಞಾನೋದಯವಾಯಿತು, ಅವಾಗ ಪರಮಾತ್ಮನ ಅನುಗ್ರಹ ಇತ್ತು, ಅವಾಗ ಜ್ಞಾನೋದಯ ಇತ್ತು. ಬುದ್ಧ ಕಲಿಯುಗದ ದೇವರು ಅನಿಸ್ಕೊಂಡ, ಇವು ಯಾರೋ ಗುರು ಇಲ್ಲ. ದೇವರ ಅನುಗ್ರಹ ಆಗ್ಯದ. ಕಾಳಿದಾಸ, ಕವಿರತ್ನ ಕಾಳಿದಾಸ ಯಥೋಚಿತ ಒಬ್ಬ ಕುರಿ ಕಾಯುವಂತ ಕುರುವಿವ. ಹೌದಿಲ್ಲ? ಕುರಿ ಕಾಯು ಕುರುವ ಅನ್ನೋ ಅಕ್ಷರ ಬಂದಿಲ್ಲ. ಯಾವಾಗ ಕಾಳಿ ಮಾತೆ ವರ ಆಯ್ತು, ದೇವರ ಆಶೀರ್ವಾದ ಇತ್ತು, ಕಾಳಿ ಮಾತೆ ನಾಲಿಗೆ ಮೇಲೆ ಓಂ ಎಂಬ ಅಕ್ಷರ ಯಾವಾಗ ಬರೆದ್ರು, ಕುರಿ ಕಾಯು ಕುರುವ ಕವಿರತ್ನ ಕಾಳಿದಾಸ
ಸರಿಸಿಕೊಂಡು ಬಂದು ಇನ್ನ ಎಟ್ಟದಾವ್ ಇನ್ನ ಎಟ್ಟು ಹೇಳ್ಬೇಕ್ರಿ ಗುರುಗಳ ಎಷ್ಟು ಹೇಳಿದ್ರು ಸಾಕಾಗಲ್ಲ. ನೀವ್ ಹೇಳಿದ ಮಾತಿಗೆ ಹೌದ್ರಿಪ್ಪ. ಇನ್ನೊಂದು ಮಾತು ಹೇಳಿದ್ರೆ ನೀವೆಲ್ಲರೂ ಕೇಳಿರಿ ಏನ್ ಹೇಳಿದ್ರಿ? ಬರೀ ನೀವು ಮಾತಿಗರ ಉತ್ತರ ಅಟ್ಟೆ ಕೊಡ್ತೀನಿ ಕತಿ ಹೇಳ್ರಿ ಮತ್ತೆ ಮುಂದೆ ಬಾಳದ ಹೌದಿಲ್ಲ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳಿ ನೀವೆಲ್ಲರೂ ಕೇಳಿರಿ ಹೌದಿಲ್ಲ ಹೌದು. ಅದಕ್ಕೆ ಹೇಳಿದ್ರು ಏನ್ರಿಪ್ಪ? ಹತ್ತ ದೇವರನ್ನು ಪೂಜಿಸಿ ದೇವರನ್ನು ಕಾಣುವುದಕ್ಕಿಂತ ಹೆತ್ತ ದೇವರನ್ನು ಪೂಜಿಸಿ ದೇವರನ್ನು ಕಾಣುವುದೇ ಲೇಸು ಅಂತ ಹೇಳಿ ಬಂಧುಗಳೇ ಮಾತು ಯಾಕೆ ಹೇಳಿದ್ರಿ ಇವ? ಬ್ರಹ್ಮ ವಿಷ್ಣು ಮಹೇಶ್ವರ ಗುರು ಅಂತ ಹೇಳಿ ಅವ್ರು ಕರೆಯದ ಮಾತಿಮದ ಹೌದು. ತಾಯಿ ಗುರು ಅಂತ ಹೇಳಿ ಕರೆ ತಾಯಿ ತ್ರಿಮೂರ್ತಿಯ ಸ್ವರೂಪ ತಾಯಿಯೇ ದೇವರು ಅನಿಸಿಕೊಂಡ್ರು ತಾಯಿ ಹೌದ್ರಿಪ್ಪ. ಅಂದ್ರೆ ಹೌದ್. ಹೌದಿಲ್ಲ ಟೀಕ. ತಾಯಿಗೆ ಯಾಕೆ ದೇವ್ರ ಅನ್ಬೇಕಾಯ್ತು ಹೌದ್ರಿಪ್ಪ. ಯಾಕ್ರಿಪ್ಪ? ಯಾಕೆ ಅನ್ಬೇಕಾಯ್ತು ಮೊದಲು ಕಾರಣ ಹೇಳ್ಬೇಕಲ್ಲಿ ಹಿಂದ ಕಾರಣ ಹೇಳ್ಬೇಕು. ಮಗುವಿನ ಹೊಟ್ಟಾಗಿರ್ತ 9 ತಿಂಗಳ 9 ದಿನ ಜಾತಿ ಜತನ ಮಾಡ್ಯಾಳ ಹೌದು. ಅಲ್ಲಿ ಬ್ರಹ್ಮನ ಕೆಲಸ ಮಾಡ್ಯಾಳ ಮಗುವಿಗೆ ಲಾಲನೆ ಹೊಟ್ಟ್ಯಾಗ ಹೌದ್ರಿಪ್ಪ. ಅಲ್ಲಿ ತಾಯಿ ಬ್ರಹ್ಮನ ಕೆಲಸ ಮಾಡ್ಯಾಳ ಹೌದು. ಮಗುವಿಗೆ 9 ದಿನಕ್ಕೆ 9 ತಿಂಗಳ 9 ದಿನಕ್ಕೆ ಭೂಮಿಗೆ ಬಿಟ್ಲು ಅವಾಗ ಲಾಲನೆ ಪಾಲನೆ ಪೋಷಣೆ ಮಾಡ್ಲು ಅವಾಗ ವಿಷ್ಣುವಿನ ಕೆಲಸ ಮಾಡ್ಯಾಳ ತಾಯಿ ವಿಷ್ಣುವಿನ ಕೆಲಸ ಮಾಡ್ಯಾಳ ಹೌದು. ಮುಂದೆ ಅದೇ ಮಗು ತಪ್ಪೆ ಹಚ್ಚಿ ನಡಿಲಿಕ್ಕತ್ತಿತ್ತು ಮಗ ಬೆಳೆದ ದಿನದಿಂದ ದಿನಕ್ಕೆ ಬೆಳೆದ ದೊಡ್ಡವಾಗ್ಲಿಕ್ಕತ್ತಿದ್ದ ಮಗ ತಪ್ಪಿದಂತ ತಪ್ಪು ಹಾದಿ ತುಳಿದಂತ ಸಂದರ್ಭದಾಗ ತಿದ್ದಿ ಬುದ್ಧಿ ಹೇಳಿದ್ರ ತಾಯಿ ಆವಾಗ ಮಹೇಶ್ವರನ ಕೆಲಸ ಮಾಡಲು ಬಂಧುಗಳೇ ಮಹೇಶ್ವರನ ಕೆಲಸ ಮಾಡಲು ಅದಕ್ಕ ತಾಯಿ ತ್ರಿಮೂರ್ತಿಯ ಸ್ವರೂಪ ತಾಯೇ ದೇವರು ಅಂತ ಹೇಳಿ ಗುರುಗಳ ಇಲ್ಲಿಗೆ ಬಿಟ್ಟಿನಿ ನೀವು ಎಷ್ಟು ಮಾತು ಹೇಳಿರ್ಲ ಎಲ್ಲಾ ಪಾಯಿಂಟ್ ಅಲ್ಲಿ ಮುರಿದಿನಿ ಇನ್ನು ಮುಂದೆ ನೀವು ಮತ್ತೆ ಎಲ್ಲಿ ಊದುತ್ತಿರ್ಲ ಅದಕ್ಕೆ ಹಿಂದೆ ಮತ್ತೆ ಗಾಡಿ ನಮ್ದು ರೆಡಿ ಐತಿ ಅನ್ನುವಂತ ಮಾತನ್ನ ಹೇಳಿ ಜಗತ್ತಿನೊಳಗ ದೇವರು ಬಿಟ್ಟು ಕೆಲಸ ಇಲ್ಲ ನಿಮ್ಮ ತಲೆಯಾಗಿರ್ಬೋದು ದೇವ್ರ